ಹಲೋ ಹಾಯ್, ಕುಂದಾಪುರ ಕೈ ರುಚಿಯಿಂದ ಒಂದು ತುಂಬ ಸ್ಪೈಸಿಯಾಗಿ ಗರಿ ಗರಿಯಾಗಿರುವಂಥ ಅವಲಕ್ಕಿ ಚೂಡ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ನಾನು ಮೊದಲಿಗೆ ಸ್ವಲ್ಪ ಒಂದು ಅರ್ಧ ಕೆ ಜಿ ಅವಲಕ್ಕಿನ ಚೆನ್ನಾಗಿ ಧೂಳೆಲ್ಲ ತೆಗೆದು ಜರಡಿಗೆ ಇಟ್ಕೊಂಡೆ. ಅದರಲ್ಲಿ ಧೂಳಿರ್ತದೆ. ಆಮೇಲೆ ಎಲ್ಲ ಸೇರಿ ಒಂದು ಸ್ವಲ್ಪ ಸಣ್ಣ ಉರಿಯಲ್ಲಿ ಸ್ವಲ್ಪ ಬೆಚ್ಚಗೆ ಮಾಡ್ತೀನಿ. ಅವಲಕ್ಕಿನ ಸ್ವಲ್ಪ ಬೆಚ್ಚಗೆ, ಜಾಸ್ತಿ ರೋಸ್ಟ್ ಮಾಡಿದರೆ ಅಕ್ಕಿ ಥರ ಆಗಿಬಿಡುತ್ತೆ, ಆಮೇಲೆ ಪುಡಿ ಪುಡಿ ಆಗುತ್ತೆ. ಈ ಸಣ್ಣ ಉರಿಯಲ್ಲಿ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಬಿಸಿ ಆದರೆ ಸಾಕು, ಕೈ ಇಟ್ಟರೆ ಬಿಸಿ ಆದರೆ ಆ ಥರ ಇದ್ದರೆ ಸಾಕು. ಸಂಜೆ ಹೊತ್ತು ಸ್ನ್ಯಾಕ್ಸಿಗೆ ಚೆನ್ನಾಗಿರುತ್ತೆ ಮಕ್ಕಳಿಗೆ. ಇಲ್ಲ ಎಲ್ಲಾದರೂ ನಾವು ಟ್ರಿಪ್ ಹೋಗೋದಾದರೆ ಬಾಕ್ಸಿಗೆ ಹಾಕ್ಕೊಂಡು ಹೋಗ್ಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ಇನ್ನೊಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ, ಕೊಬ್ಬರಿ ಎಣ್ಣೆ. ಅದು ಹಾಕಿಬಿಟ್ಟು ಶೇಂಗಾ ಬೀಜ 1 ಕಪ್ ಹಾಕಿದ್ದೀನಿ, ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ. ಹಾಗೆ ಇದನ್ನು ಸಹ ಸಣ್ಣ ಉರಿಯಲ್ಲಿ ಸ್ವಲ್ಪ ಜಾಸ್ತಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಹಾಗೆ ಚೆನ್ನಾಗಿ ಒಳಗಡೆ ಎಲ್ಲ ಬೇಯುತ್ತೆ. ಆಮೇಲೆ ನಾನು ಬಾದಾಮಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಬಾದಾಮಿನೂ ಇದ್ರ ಜೊತೆ ಹಾಕ್ತೀನಿ. ಹಾಗೆ ಗೋಡಂಬಿ ಎಲ್ಲ ಒಂದರಿಂದ ಒಂದು ಹಾಕಿ ಫ್ರೈ ಮಾಡ್ತಾ ಇರಬೇಕು. ಸ್ವಲ್ಪ ಹುರಿಗಡಲೆ ಎಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಒಬ್ಬೊಬ್ಬರು ಜಾಸ್ತಿ ಹಾಕ್ತಾರೆ, ನಾನೆಲ್ಲ ಒಂದೊಂದು ಕಪ್ ಅರ್ಧ ಕಪ್ ಹಾಕಿದ್ದೀನಿ. ಇವಾಗ ಒಣ ಕೊಬ್ಬರಿನ ಹೀಗೆ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಸ್ಲೈಸ್ ಥರ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಒಣ ಕೊಬ್ಬರಿ ಹಾಕಿದರೆ. ಅದು ಚೆನ್ನಾಗಿ ಫ್ರೈ ಆದರೆ ಜಗಿಯುವಾಗ ತುಂಬ ಚೆನ್ನಾಗಿರುತ್ತೆ. ಆಯಿತು, ಎಲ್ಲ ಫ್ರೈ ಆಯಿತು. ಇದು ಒಂದು ಜರಡಿ ಸಹಾಯದಿಂದ ಅದನ್ನ ಎಣ್ಣೆನ ಸೋಯಿಸ್ಬಿಟ್ಟು ಹಾಗೆ ಒಂದು ಪಾತ್ರೆಗೆ ಹಾಕಿ ಇಟ್ಕೊತೀನಿ. ಇದೇ ಬಾಣಲಿಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನಾಗೆ ಸೈಡಿಗೆ ಇಟ್ಕೊಂಡಿದ್ದೀನಿ. ಅವಲಕ್ಕಿನ ಸ್ವಲ್ಪ ಬೆಚ್ಚಗೆ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಕಾಳು ಇದೆಲ್ಲ ಇದೆಯಲ್ಲ, ಇದು ಇವಾಗ ಒಂದು ಬಾಣಲಿಗೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು 10 ಎಸಳು ಬೆಳ್ಳುಳ್ಳಿನ ಸ್ವಲ್ಪ ಕಟ್ ಮಾಡಿ ಸ್ವಲ್ಪ ಜಜ್ಜಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು 10 ಹಸಿಮೆಣಸಿನ್ಕಾಯಿ ಉದ್ದುದ್ದ ಸೀಳಿದ್ದೀನಿ. ಇನ್ನೊಂದು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 10 ಒಂದು 8 ಹಾಕಿದ್ದೀನಿ. ಎಲ್ಲ ಸೀಳ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ರೆ ಖಾರ ಎಲ್ಲ ಚೆನ್ನಾಗಿ ಬಿಡುತ್ತೆ. ಹಾಗೆ ನಾವು ಒಬ್ಬೊಬ್ಬರು ಬೆಳ್ಳುಳ್ಳಿ ಹಾಕಿದರೆ ಹಿಂಗೆ ಹಾಕಲ್ಲ, ನಿಮ್ಮ ಇಷ್ಟ, ಸ್ಕಿಪ್ ಮಾಡ್ಬೋದು. ನಾನು ಸ್ವಲ್ಪ ಹಿಂಗೆ ಹಾಕಿದ್ದೆ. ಈಗ ಒಂದು ಹಿಡಿ ಕರಿಬೇವು ಸ್ವಲ್ಪ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ. ಇದೆಲ್ಲ ಹಾಕಿ ಅರಿಶಿನ ಪುಡಿ ಹಾಕಿ ಇದನ್ನು ಸಣ್ಣ ಉರಿಯಲ್ಲಿ, ಇದು ಎಲ್ಲ ಹಸಿ ಮೆಣಸಿನ್ಕಾಯಿದು ಖಾರ ಎಲ್ಲ ಬಿಡಬೇಕಲ್ವ, ಹಾಗಾಗಿ ಚಿಕ್ಕ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊತೀನಿ. ಆಯಿತು, ಹೇಗೆ ನೋಡಿ ಚೆನ್ನಾಗಿ ಫ್ರೈ ಆಗ್ತು. ಇವಾಗ ಇದಕ್ಕೆ ಉಪ್ಪು ಹಾಕ್ತೀನಿ, ಇದಕ್ಕೆ ಹಾಕಿಬಿಡ್ತೀನಿ. ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿರುತ್ತೆ, ಉಪ್ಪು ಖಾರ ಎಲ್ಲ. ಆ ಬೆಳ್ಳುಳ್ಳಿ ಹಾಕಿದ್ಕಂತೂ ಇದು ತುಂಬ ಟೇಸ್ಟ್ ಆಗುತ್ತೆ. ಬೆಳ್ಳುಳ್ಳಿ ತಿನ್ನದೇ ಇರೋರು ಸ್ಕಿಪ್ ಮಾಡ್ಬೋದು. ಈಗ ರೆಡಿಯಾಗಿ ನಾನು ಬಿಸಿ ಮಾಡಿದ ಅವಲಕ್ಕಿ ಹಾಗೂ ಇದು ಕಡಲೆಕಾಳುಗಳೆಲ್ಲ ಹುರ್ಕೊಂಡು ಅದು ಹಾಕಿ ಈ ಮಸಾಲೆ ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಬೇಕು. ಇವಾಗ ಒಂದು ಅರ್ಧ ಕಪ್ ಸಕ್ಕರೆನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೊನೆಯಲ್ಲಿ ಹಾಕಬೇಕು. ನೋಡಿ ಹಾಗೇ ಹೋಯಿತು. ಇನ್ನು ನಿಮಗೆ ಇಷ್ಟ ಆದರೆ ಒಂದು ಕಮೆಂಟ್ಸು, ಇನ್ನೂ ನನ್ನ ಚಾನಲ್ ಮಾಡ್ತಿದ್ದವರು ಅದು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಮತ್ತೆ ಸಿಗ್ತೀನಿ ಇನ್ನೊಂದು ಬ್ರೇಕ್ಫಾಸ್ಟ್ ರೆಸಿಪಿಯೊಂದಿಗೆ. ಓಕೆ, ಥ್ಯಾಂಕ್ ಯು.